ನಿಗಡ ಪಟ್ಟಣ ಪಂಚಾಯಿತಿಯಿಂದ ನಮಗೆ ಸಾಕಷ್ಟು ದೂರುಗಳು ಕೂಡ ನಮ್ಮ ಬಾಗಲಕೋಟ್ ಲೋಕಾಯುಕ್ತ ಠಾಣೆಗೆ ದೂರುಗಳು ಬಂದಿದ್ದು, ಜೊತೆಗೆ ಮಾನ್ಯ ನಮ್ಮ ಗೌರವಾನ್ವಿತ ಲೋಕಾಯುಕ್ತರು ಬೆಂಗಳೂರವರ ನಿರ್ದೇಶನ ಮತ್ತು ಅವರು ಸೋಮೋಟೋ ಮತ್ತು ವಾರೆಂಟ್ ಮೇರೆಗೆ ಇಂದು ನಾವು ನಮ್ಮ ಬಾಗಲಕೋಟ್ ಲೋಕಾಯುಕ್ತ ಠಾಣೆಯಿಂದ ನಮ್ಮ ಡಿವೈಎಸ್ಪಿ ಸುರೇಶ್ ರೆಡ್ಡಿ ಅವರು ಮತ್ತೆ ಅದರ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ಸ್ ಕಿಲಾರೆ ಮತ್ತು ಬೇರಾದರು ಮತ್ತು ಕಡಿಯ ಅಂತ ಅದ್ರ ಜೊತೆಗೆ ಸಿಬ್ಬಂದಿಯವರ ಸಹಾಯದಿಂದ ಇಂದು ನಾವು ಮಾನ್ಯ ಲೋಕಾಯುಕ್ತರ ನಿರ್ದೇಶನದ ಮೇರೆಗೆ ಇಲ್ಲಿ ಅಮ್ಮಿನಗಡ ಪಟ್ಟಣ ಪಂಚಾಯಿತಿಯಲ್ಲಿ ಸಾಕಷ್ಟು ದೂರುಗಳು ಬಂದಿದ್ದ ಮೇರೆಗೆ ನಾವು ಈ ಶೋಧನೆಯನ್ನ ಪ್ರಾರಂಭ ಮಾಡಿದ್ದೇವೆ. ಈ ಶೋಧನೆಯಲ್ಲಿ ಸಾಕಷ್ಟು ನಮಗೆ ಕೆಲವೊಂದು ಅರ್ಜಿದಾರಗಳು ಕೂಡ ನಮಗೆ ಭೇಟಿಯಾದರು. ಅದರಲ್ಲಿ ಸುಮಾರು ತಿಂಗಳುಗಳಿಂದ ಮತ್ತು ಸುಮಾರು ವರ್ಷಗಳಿಂದ ಕೆಲವೊಬ್ಬರಿಗೆ ಈ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ದೂರನ್ನು ಸಲ್ಲಿಸಿದ್ರು. ಕೆಲವೊಂದು ನಿಯಮ ಬಾಹಿರವಾಗಿ ಕಟ್ಟಡಗಳನ್ನು ಕಟ್ಟಿದ್ದು, ಮತ್ತೆ ರೆಸಿಡೆನ್ಸಿಯಲ್ ಅಲ್ಲಿ ಕಮರ್ಷಿಯಲ್ ಪರವಾನಗಿ ಕೊಟ್ಟಿದ್ದು, ಅದರ ಜೊತೆಗೆ ಗಾರ್ಡನ್ ನಲ್ಲಿ ಖಾಸಗಿ ಕಟ್ಟಡ ಕಟ್ಟಿದ್ದಿರ್ಬೋದು ಅಂತ ದೂರುಗಳು ಕೂಡ ನಮಗೆ ಸಾಕಷ್ಟು ಇಲ್ಲಿ ಸಿಕ್ಕಿದೆ ನಮ್ಮ ಶೋಧನೆಯಲ್ಲಿ. ಜೊತೆಗೆ ದಾಖಲಾತಿಗಳ ನಿರ್ವಹಣೆಯಲ್ಲಿ ಕೂಡ ಕೆಲವೊಂದು ಲೋಪದೋಷಗಳು ಕಂಡು ಬಂದಿದ್ದವು. ಜೊತೆಗೆ ಇನ್ನು ನಾವು ಈ ಸೈಟ್ಗಳ ರಿಲೇಟೆಡ್ ಕೂಡ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ. ಇನ್ನು ಈ ನಮ್ಮ ಶೋಧನೆ ಮುಂದುವರಿತಿದೆ. ಸುಮಾರು ನಮ್ಮ ಘಟಕದಿಂದ, ನಮ್ಮ ಬಾಗಲಕೋಟ್ ಲೋಕಾಯುಕ್ತ ಘಟಕದಿಂದ ಸುಮಾರು ಆಫೀಸರ್ಸ್ ಮತ್ತು ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ಬಂದಿದ್ದರು. ಶೋಧನೆ ಮುಂದುವರಿಸ್ತೀವಿ. ನಾನು ಐ ರಿಕ್ವೆಸ್ಟೆಡ್ ಆಲ್ ಅಮ್ಮಿನಗಡ ಜನರಿಗೆ ಏನ್ ಹೇಳೋದು, ನಿಮ್ಮಲ್ಲಿ ಏನಾದರೂ ಈ ನಿಮ್ಮ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ತಮ್ಮ ಕೆಲಸಗಳು ಪೆಂಡಿಂಗ್ ಇಟ್ಕೊಂಡು ಆಗದೇ ಇರದಂತ ಸಂದರ್ಭದಲ್ಲಿ ನೇರವಾಗಿ ನಮ್ಮ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಬರ್ಬೋದು, ಅಥವಾ ನಮ್ಮ ಮೊಬೈಲ್ ನಂಬರ್ಗಳು ಕೂಡ ಡಿಸ್ಪ್ಲೇ ಮಾಡಿದೀವಿ ನಮ್ಮ ಆಫೀಸ್ ಮುಂದ್ಗಡೆ. ಅದು ಮೊಬೈಲ್ ನಂಬರ್ ಕೂಡ ನೀವು ಎನಿ ಟೈಮ್ ನಮ್ಗೆ ಕಾಲ್ ಮಾಡ್ಬೋದು. ಪೆಂಡೆನ್ಸಿ ವರ್ಕ್ ಇದ್ರೂ ಕೂಡ ಕಾಲ್ ಮಾಡ್ಬೋದು. ಮತ್ತೆ ಏನಾದರೂ ದೂರ ಇತ್ತಂದ್ರೆ, ಸರ್ಕಾರದ ಹಣ ಯಾವುದೇ ಒಂದು ಕೆಲಸದಲ್ಲಿ ದುರ್ಬಳಕೆ ಆಗಿತ್ತಂದ್ರೆ ಕೂಡ ಆ ವಿಷಯ ಕೂಡ ನಮಗೆ ತಗೊಂಡ್ಬಂದು ನಮ್ಮ ಠಾಣೆಗೆ ದೂರನ್ನು ಸಲ್ಲಿಸಬಹುದು. ಈ ವಿಷಯ ಅಮ್ಮಿನಗಡ ಪಟ್ಟಣ ಪಂಚಾಯತಿ ಸಂಬಂಧಪಟ್ಟ ಯಾವುದೇ ದೂರುಗಳಿದ್ರೆ ನಮ್ಮ ಠಾಣೆಗೆ, ನಮ್ಮ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ನೇರವಾಗಿ ಬಂದು ಕುರಿತು ಅರ್ಜಿ ಸಲ್ಲಿಸಬಹುದು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಜೊತೆಗೆ ನಮ್ದು ಲೋಕಾಯುಕ್ತ ವೆಬ್ಸೈಟ್ ಅಲ್ಲಿ ಎಲ್ಲಾ ಅಧಿಕಾರಿ ವರ್ಗದವ್ರದ್ದು ಮೊಬೈಲ್ ನಂಬರ್ಗಳು ಕೂಡ ಇರ್ತಾವೆ. ಎನಿ ಟೈಮ್ ದೂರುದಾರರು ಆ ನಂಬರಿಗೆ ಕಾಲ್ ಮಾಡ್ಬೋದು. ನನ್ನ ನಂಬರ್ಸ್ ಇದೆ, ನಮ್ಮ ಆಫೀಸರ್ಸ್ ನಂಬರ್ ಇದೆ, ಲ್ಯಾಂಡ್ ಲೈನ್ ಇದೆ. ಏನೇ ಇದ್ರು ಬಂದು ಅದಕ್ಕೆ ನಾವು ಸ್ಪಂದಿಸ್ತೀವಿ. ಈ ಲೋಕಾಯುಕ್ತ ಘಟಕದಲ್ಲಿ ಇರ್ತಕ್ಕಂಥ ಎಲ್ಲ ಅವ್ರ ಕೆಲವೊಂದು ಗುರುತಿರಲ್ಲ ಯಾವ ವಿಷಯ ಎಲ್ಲಿ ಹೋಗ್ಬೇಕಂದ್ರೆ, ಅದು ಏನೇ ಇದ್ರು ಅಲ್ಲಿ ಎಲ್ಲ ಯಾವ ವಿಷಯಗಳನ್ನ ಘಟಕಕ್ಕೆ ಬರ್ಬೇಕು ಲೋಕಾಯುಕ್ತ ಘಟಕ ಅನ್ನೋದು ಕೂಡ ಅಲ್ಲಿ ವೆಬ್ಸೈಟ್ ಅಲ್ಲಿ ಎಲ್ಲ ಹಚ್ಚಿದರು. ಮತ್ತೆ ಈ ಅಮ್ಮಿನಗಡ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಂಗೆ ಏನೇ ದೂರುಗಳಿದ್ರೆ ನೇರವಾಗಿ ನಮ್ಮ ಠಾಣೆಗೆ ಬಂದು ದೂರನ್ನು ಸಲ್ಲಿಸಬಹುದು ಅಂತ ನಾ ರಿಕ್ವೆಸ್ಟ್ ಮಾಡ್ತೀನಿ. ಈಗ ಅದೇ ಪರಿಶೀಲನೆಯಲ್ಲಿ ಕೆಲವೊಂದು ದೂರುದಾರರು ಬಂದಿದ್ರು. ಅಂದ್ರೆ ಅವರಿಗೆ ಸುಮಾರು ವರ್ಷದಿಂದ ಅಲ್ಲದ್ರೂ ಈ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದನ್ನೇ ನಾವು ಕೇಳ್ತಿದ್ದೇವೆ ಅಧಿಕಾರಿಗಳು, ನೀವು ಈ ತರ ಕೊಡ್ಬೇಕಂದ್ರೆ ಏನೇನ್ ಪ್ರೊವಿಷನ್ಸ್ ಇದೆ, ಅವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾರಿಲ್ಲ ಅನ್ನೋದು ಅವ್ರಿಗೆ ಹಿಂಬರ ಕೊಡ್ಬೇಕಂತ ಅದೇ ಪರಿಶೀಲನೆ ಮಾಡ್ತಿದ್ದೀವಿ. ಇನ್ನು ಕೆಲವೊಬ್ಬರಿಗೆ ಈ ಸ್ವತ್ತು ಕೊಡುವಲ್ಲಿ ಕೂಡ ವಿಳಂಬ ಆಗಿದೆ. ಮತ್ತು ಜೊತೆಗೆ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಕೂಡ ಕೆಲವೊಂದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳ್ತಾರೋ, ಅದನ್ನೆಲ್ಲ ಏನಿದೆ ನಾವು ಪರಿಶೀಲನೆ ಮಾಡ್ತೀವಿ. ಸಾರ್ವಜನಿಕರು ತಮ್ಮ ಸಮಸ್ಯೆಗಳಿಗೆ ಅಧಿಕಾರಿಗಳು ತೊಂದರೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪ. ಹೌದು, ಈ ದೂರು ಕೂಡ ನಮ್ಗೆ ಈ ದೂರು ಕೂಡ ನಮ್ಗೆ ಪ್ರತ್ಯೇಕವಾಗಿ ನಮ್ಮ ಲೋಕಾಯುಕ್ತ ಘಟಕಕ್ಕೆ ಬಂದು ದೂರು ಸಲ್ಲಿಸಿದಾರೆ. ಅದನ್ನು ಕೂಡ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಅಧಿಕಾರಿ ಟೈಮ್ದಲ್ಲಿ ಇವ್ರ ಕೆಲಸ ಆಗ್ತಿಲ್ಲ ಏನಿದೆ ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಕೆಡಿಪಿ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ 2 ದಿವಸಕ್ಕೆ ನೀರು ಬಿಡ್ತೀವಿ ಅಂತ ಇದನ್ನ ಮಾಡಿದ್ರೆ, ಬಟ್ ಇಲ್ಲಿ 2 ದಿವಸಕ್ಕೆ ನೀರು ಬರ್ತಾರೆ. ಸಾರ್ವಜನಿಕರು ಈ ನೀರಿನ ಬಗ್ಗೆ ಸ್ವಚ್ಛತೆ ಬಗ್ಗೆ ಮತ್ತೆ ಅಧಿಕಾರಿಗಳು ಏನಂತಂದ್ರೆ ಪರ್ಮಿಟ್ ಕೊಡ್ತಾ ಇಲ್ರಿ. ಯಾರ ಕೇಳಿದ್ರೆ ಹಾಕಿದ್ರೆ ನಾ ಮಾಡಿದಲ್ಲ ಹಿಂಗ್ ಮಾಡಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಲೋಕಾಯುಕ್ತರು ಏನ ವಾರೆಂಟ್ ಕೊಟ್ಟಲ್ಲ, ಆ ವಾರೆಂಟ್ ಅಲ್ಲಿ ಇಲ್ಲಿ ಲೋಪದೋಷಗಳನ್ನು ಕೂಡ ನಾವು ನಮ್ಮ ಮಾನ್ಯ ಲೋಕಾಯುಕ್ತರಿಗೆ ವರದಿಯನ್ನು ನಾವು ಮಾಡ್ತೀವಿ.